ಅಣ್ಣ ರೆಡಿ ಆಗ್ತಿದ್ದಾನೆ. ನಮ್ಮ ಅಣ್ಣ ಏನು ಹೇಳ್ತಿದ್ದಾನೆ, ಬಟ್ಟೆ ಹಾಕೊಳ್ಳೋದು ಮತ್ತೆ ಬೇರೆ ಚಡ್ಡಿಲಿ ಒಂದು ಶೂ ಹಾಕ್ಕೊಂಡು ಕ್ಲೀನಾಗಿ ತಲೆ ಬಚ್ಕೊಂಡು ಪೌಡ್ರೆಲ್ಲ ಹಾಕ್ಕೊಂಡು ವಾಚ್ ಕಟ್ಕೊಂಡು ಆ ಶೂ ಹಾಕ್ಕೊಂಡು ಹಂಗೆ ಹೋಗ್ತಾನಂತೆ. ರೀ ನನ್ನ ಬಟ್ಟೆ ಚೆನ್ನಾಗಿದ್ದೀಯ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಕೇದಾರ್ನಾಥ್ ಅವತ್ತಿಗೆ ಹೋಗ್ತಿರೋದು. ಎಲ್ಗಕ್ಕೆ? ಸೀತಾಪುರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಸುಂದ್ರಿ ಹಿಂಗೆ ರೆಡಿ ಆಗಿದ್ದಾಳೆ. ಕಲರ್ ಚೆನ್ನಾಗಿದೆಯಲ್ವಾ? ನಾನು ನೋಡೇ ಇಲ್ಲ, ಇದ್ರೆ ಕಿತ್ಕೊಂಡ್ಬಿಡ್ತಿದ್ದೆ ಅವಳ ಹತ್ರ. ಈಗ ಹೊರಗಡೆ ತೋರಿಸ್ತೀನಿ. ಸೀತಾಪುರ್ಗೆ ಹೋಗ್ತಾ ಇದ್ದೀವಂತೆ. ಈಗ ಬೆಳಗ್ಗೆ 7 ಗಂಟೆ ಆಯಿತು. 8 ಗಂಟೆಗೆ ಹೊರಡೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ದಿನ ತೆಗಿಲ ಅದಕ್ಕೆ ಬಾಗಿಲು 5:30 ಎದ್ದು ಹೋಗ್ತಿದ್ವು. ನೋಡಿ, ಇವರೆಲ್ಲ ಮೈಸೂರಿಂದ ಬಂದಿರೋರು ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ನೋಡಿ. ಎಷ್ಟು ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಚಳಿ ಇದೆ, ಸ್ವಲ್ಪ ಹೊತ್ತು ಚಳಿ ಆಗುತ್ತೆ, ಸ್ವಲ್ಪ ಹೊತ್ತು ಸೆಕೆ ಆಗುತ್ತೆ ನೋಡಿ. ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ, ಆದರೆ ಹೋಗಲೇಬೇಕು. ಅದಕ್ಕೆ ಬೆಚ್ಚಗಿರಲಿ ಅಂತ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ. ನಮ್ಮ ಅದಕ್ಕೆ ಕೆಟಲಲ್ಲಿ ನೀರು ಕಾಯಿಸಿ, ಯಾಕಂದ್ರೆ ಅಲ್ಲಿ ಕಾಫಿ ಟೀ ಏನಾರು ಸಿಗಲಿಲ್ಲ ಅಂತ ಅಂದರೆ ಅದೇ ಸ್ಯಾಶೆ ಎಲ್ಲ ತೊಗೊಂಡು ಬಂದಿದ್ದಾಳಲ್ಲ, ಅದ್ರಲ್ಲಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಣ್ಣ ರೆಡಿ ಆಗ್ತಿದ್ದಾನೆ. ನಮ್ಮ ಅಣ್ಣ ಏನು ಹೇಳ್ತಿದ್ದಾನೆ, ಬಟ್ಟೆ ಹಾಕ್ಕೊಳ್ಳೋದು ಮತ್ತೆ ಬೇರೆ ಚಡ್ಡಿಲಿ ಒಂದು ಶೂ ಹಾಕ್ಕೊಂಡು ಕ್ಲೀನಾಗಿ ತಲೆ ಬಚ್ಕೊಂಡು ಪೌಡ್ರೆಲ್ಲ ಹಾಕ್ಕೊಂಡು ವಾಚ್ ಕಟ್ಕೊಂಡು ಆ ಶೂ ಹಾಕ್ಕೊಂಡು ಹಂಗೆ ಹೋಗ್ತಾನಂತೆ. ರೀ ನನ್ನ ಬಟ್ಟೆ ಚೆನ್ನಾಗಿದೆಯಾ? ನನ್ನ ಬಟ್ಟೆ ಚೆನ್ನಾಗಿದೆಯಾ ರೀ ನನ್ನ ಬಟ್ಟೆ ಚೆನ್ನಾಗಿ ಅಂತ ಹೇಳ್ತಾನಂತೆ ಎಲ್ರಿಗೂ. ಏನು ಜೋಕ್ ಮಾಡ್ತಾನೆ ಅಂದರೆ ಅಪ್ಪ ವಿರುದ್ಧವಾಗಿ ಒಂದೊಂದ್ಸರಿ ಸಿಟ್ಟು ಬಂದ್ಬಿಟ್ರೆ ಕಿರ್ಚುತ್ತಾನೆ ಹಂಗೆ ಕಿರ್ಚುತ್ತಾನೆ. ಬೆಳಗ್ಗೆಯಿಂದ 5:30, 8 ಗಂಟೆಗೆ ಹೋಗೋದು ಅಂತ ರಾತ್ರಿ ಹೇಳಿದ್ದಾನೆ. 5:30 ಹೆಂಡ್ತಿನ ಎಬ್ಸಕ್ಕೆ ಶುರು ಮಾಡಿ, ನನ್ನ ಎಬ್ಬಿಸ್ತಾ ಹೋಗಲ್ಲ, ನಾನು ಎದ್ದಾಳಲ್ಲ ಅಂದೆ. ಹೆಂಡ್ತಿನ ಎದ್ದಾಳು ಇವನು ನಿದ್ದೆ ಬರಲಿಲ್ಲ ಅಂತಂದರೆ ನಾವ್ಯಾರೂ ಮಲಗಬಾರ್ದು. ಆ ಥರ ತುಂಬ ಒಳ್ಳೆಯವನು. ನೋಡಿ, ಅದು ಕುದಿ ಬಂದು ಆಫ್ ಆಯಿತು. ಕೈ ಹುಷಾರು. ತುಂಬ ಒಂದು 24 hours ಆದರೂ ಬಿಸಿ ಇರುತ್ತೆ, ಜಾಸ್ತಿನೇ ಇರುತ್ತೆ. ನಾವು ಮೊನ್ನೆ ಮಾಡ್ಕೊಂಡಿದ್ದು, ನಾವು ಇವತ್ತು ಸ್ವಲ್ಪ ಇತ್ತು ಅಂತ ಚಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಸಾಕಿ ಇದು ಮಾಡಿದ್ರೆ ಬಿಸಿನೇ ಇತ್ತು ನೋಡಿ. ಗಂಗೋತ್ರಿಯಿಂದ ನಾವಿವಾಗ ಏನಕ್ಕೆ ಅದು ಸೋಂಪುರ बद्रीनाथ को बद्रीनाथ को आज नहीं जाएंगे ना भैया, बीच में रुकेंगे ना. किधर रुकेंगे? हाँ, ಆಮೇಲೆ ಹೇಳ್ರಿ, ಅದೇ देखता है ಅನ್ಬಿಡ್ರಿ. ಆಮೇಲೆ ಹೇಳ್ತಾರೆ, ಬಾಯಿ ತುಂಬ ತುಂಬಿಕೊಂಡಿದ್ದಾರೆ ನಮ್ಮ ಹರೀಶ್. ಆಮೇಲೆ ಹೇಳ್ತಾರೆ ಡ್ಯಾಮ್ ಬಂದ್ವಲ್ಲ. ಅಣ್ಣ ಇವಾಗಾದ್ರೂ ಎಲ್ಲೋ ಇರೋದು 2 ಲಗೇಜಲ್ಲಿ ಇರುತ್ತೆ. इधर अभी हम यहाँ मैंने कोई पेमेंट नहीं करी. नहीं अंदाज इसमें कितना होगा ನೋಡಿ. ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ನೋಡಿ ಎಲ್ಲ ಗಾಡಿಗಳು ಹೋಗ್ತಾ ಇದೆ ನೋಡಿ. ಅಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಇದೆಯಲ್ಲ, ಆ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಬೆಳೀತಾ, ಅಲ್ಲಿ ಅವ್ರದ್ದು ಹೊಲ ಗದ್ದೆ ಅಂತೆ, ಏನಾದರೂ ಬೆಳೀತಾರಂತೆ. ಮತ್ತೆ ಇದು ಚಾರ್ಧಾಮ್ ಯಾತ್ರೆ ಅಲ್ವಾ. ಈ ರೋಡಲ್ಲೆಲ್ಲ ಚಿಕನ್ನು, ಮಟನ್ದು, ಫಿಶ್ದು ಏನು ಅಂಗಡಿನೂ ಇರಬಾರ್ದಂತೆ.
ಇದೆಲ್ಲ ಯಾತ್ರೆದು ಬೆಲ್ಟ್ ಅಂತ ಹೇಳ್ತಾರಂತೆ, ಯಾತ್ರೆ ಸ್ಥಳದ್ದು ಬೆಲ್ಟ್ ಅಂತ. ಅಲ್ಲಿ ಚಿಕನ್ ನಾವು ಇಷ್ಟು 4-5 ದಿವಸದಿಂದ ಸುತ್ತುತ್ತಾ ಇದ್ದೀವಲ್ಲ, ಎಲ್ಲೂ ಒಂದು ಏನು ಅಂಗಡಿನೂ ಕಾಣಿಸಿಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಇಲ್ಲ ಇದು ಯಾತ್ರೆದು ಜಾಗ ಓಡಾಡೋದು, ಅದಕ್ಕೆ ಬೆಲ್ಟ್ ಅಂತ ಹೇಳ್ತಾರಂತೆ. ನಮ್ಮ ಡ್ರೈವರ್ ತುಂಬಾ ಚೆನ್ನಾಗಿ ಎಲ್ಲ ಹೇಳಿ ಇದೆಲ್ಲ ನೋಡಿ ಸ್ಟೆಪ್ ಅಂಡ್ ಸ್ಟೆಪ್ ಇರೋದು ಅವ್ರದ್ದು ಏನಾದರೂ ಬೆಳೆಯೋದಂತೆ ನೋಡಿ. कम्युनिकेशन ये हो जाएगा मैडम, मुश्किल हो जाएगा. जो हमारा मन में है आपको बोला तो आपको समझ में आता है, जो आप बोलना चाहता है कಳ್ಳ ಏನೇನೋ ಇಟ್ಕೊಂಡಿದ್ದಾರೆ. नीचे रख दीजिए भैया, मैं कह रहा इसे टेस्ट करके देखना आप. बेबी आदमी लीटर बेबी ಲೈಟ್ರ್ ಏನಕ್ಕೆ? उसे मत और अपना फुल अड़के बने. मेरे पास अपना पूरा किचन है. वो नमक हाथ में ಇದೇನೋ नहीं देना ಅವ್ರದ್ದು है, हैं? नमक कभी भी हाथ में नहीं ಬಂದೆ देना है. ಚಟ್ಪಟ್ಟು नहीं हाथ में वैसे नहीं, मैंने टेस्ट करके देखना है. हाँ, झगड़ा हो जाएगा. पता नहीं मैडम, हमारा होता नहीं कभी. ಟೇಸ್ಟ್ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಇಲ್ಲಿದ್ದೇ ಬೇರೆ ಉಪ್ಪು ಸಿಗುತ್ತಂತೆ, ಅವರು ನಾವು ಬೇರೆ इसमें हर चीज है. सभी ಎಲ್ಲ मसाले है, सभी मसाला है इसमें. है नहीं? कंकड़े लेके इसमें डाल के खा सकते हैं. किसे? ये क्या कंकड़ी, तो आपको खीरा खीरा तो आगे मिल जाएगा. हाँ मिल गया तो वो भी ले. ಒಳ್ಳೆ ನೋಡಿ ಉಪ್ಪು ಎಲ್ಲ ಮಸಾಲೆ ಎಲ್ಲ. वो मैडम बोल रहे थे ना, वो लाइटर हाँ, पीछे मेरा चूल्हा रखा हुआ है. और बोले गाड़ी के नहीं अंदर. देते बेबी. चूल्हा अलग है, प्लेट अलग है, हाँ, बर्तन. बर्तन भी अलग है. मतलब एक ही डोंगा सा ले रखा मैंने, उसी में जो चीज बनानी है मैं खुद बना लेता हूँ. और ये अड़के पे को मैं टेंशन लेता ही नहीं. नहीं, नमक डालते इसमें ही, खट्टा मीठा सभी है. सभी चीजें ना तो अलग से कुछ डालने की जरूरत ತುಂಬಾ है. ಚೆನ್ನಾಗಿದೆ. अभी आप यमुनोत्री थे, जब आप यमुनोत्री गए थे, हाँ हाँ, भूख लग रही है मुझे, मेरे दोस्त मिल के कह रहे यार क्या करें, क्या बनाए क्या. ಒಂದು ಗಾಡಿ ಬಂದರೆ ಒಂದು ಗಾಡಿ ಬರೋಕ್ಕಾಗಲ್ಲ, ಜಾಗ ಬಿಟ್ಟೇ ಹೋಗಬೇಕು. ತುಂಬ ಎತ್ತರ ಸ್ಥಳದಲ್ಲಿದ್ದೀವಿ. ಸ್ಟಾರ್ಟಿಂಗ್ ಹೊರಟಾಗ ನಮಗೆ ಕಿವಿ ಎಲ್ಲ ಬ್ಲಾಕ್. ಇವಾಗ ಅಭ್ಯಾಸ ಆಗೋಯ್ತು. ಅಲ್ಲಲ್ಲ ಈಗಲೂ ಅವ್ರ ಹೈಟ್ ಹತ್ತಿದಂಗೆ ಕಿವಿ ಎಲ್ಲ ಫುಲ್ ಬ್ಲಾಕ್ ಆದಂಗೆ ಬಂದಾದಂಗೆ ಆಗೋಗಿ. ದೇವಸ್ಥಾನ ಇದೆ तारे देवी रास्ते. ऐसे ही बोला मैंने, जैसे अभी इन्होंने बोला ना कि अभी भी स्टूपिड लैंग्वेज, तो उसमें मैंने बोला कहाँ फंसा देते मैप. मतलब कि ऐसा लगा मेरे को मैप ने क्या बोला, इसमें हम कुछ नहीं कर सकते. ನಮ್ಮ ಹರೀಶ್ ಇವರು ಡ್ರೈವರು ಹಿಂಗೆ ಅವ್ರಿಗೆ ಗೊತ್ತಿತ್ತು, ತಮಾಷೆಗೆ ಮಾತಾಡ್ಕೊಂಡು ಎಲ್ಲ ಒಳ್ಳೆ ಒಂದು 5 ದಿವಸದಿಂದ ಒಳ್ಳೆ ಫ್ಯಾಮಿಲಿ ಥರನೇ ಆಗೋಗ್ಬಿಟ್ಟಿದ್ದಾರೆ. ನಮಗೆ ಪ್ರತಿಯೊಂದು ಇಲ್ಲಿ ಹೇಳೋದು, ಅವ್ರ ಕಡೆ ಏನು ಸಿಗುತ್ತೆ, ಅವ್ರ ಕಡೆ ಏನು ಬೆಳೀತಾರೆ, ಏನು ತಿಂತಾರೆ, ಪ್ರತಿಯೊಂದು ಹೇಳ್ಕೊಂಡು ಹೋಗ್ತಾರೆ. ಇವರಿಂದ ನಾನು ಒಂಚೂರು ಹಿಂದಿ ಕಲಿತಾ ಇದ್ದೀನಿ, ಸ್ವಲ್ಪ ನಾನು ಹಿಂದಿ ಒಂಚೂರು ಅರ್ಥ ಆಗ್ತಿದೆ ಅವ್ರಿಗೆ. ತುಂಬ ಚೆನ್ನಾಗಿ ಪ್ರತಿಯೊಂದು ತೋರಿಸೋದು. ಹೌದು, ಪ್ರತಿಯೊಂದು ಪ್ಯಾಕೇಜಲ್ಲಿ ಬರ್ದೇ ಇರೋಂಥ ಸ್ಥಳಗಳನ್ನ. ಹೌದೌದು, ನಮ್ಮ ಪ್ಯಾಕೇಜಲ್ಲಿ ಏನೇನಿಲ್ಲ ಅದನ್ನೆಲ್ಲ ಇಲ್ಲಿದೆ ಅಲ್ಲಿದೆ ತೋರಿಸ್ತೀನಿ. ಆದರೆ ಹಿಂದಿ ಮಾತಾಡೋರಿದ್ದರೆ ನನಗೆ ಅನುಕೂಲ ಆಗುತ್ತೆ. ನನಗೆ ಬೇರೆ ಭಾಷೆ, ನಿಮ್ಮ ಕನ್ನಡ ನನಗೆ ಗೊತ್ತಾಗಲ್ಲಲ್ವ, ಹಾಗಾಗಿ ನಮ್ಮ ಅತ್ತಿಗೆಗೆಲ್ಲ ಬರುತ್ತಲ್ವ. ಹಾಗಾಗಿ ಪ್ರತಿಯೊಂದು ಮರ, ಇದು ಇಂಥದ್ದೇ ಮರ, ಇದು ಈಗ ಹೋದರೆ ಇದು ಸಿಗುತ್ತೆ ಅದು ಸಿಗುತ್ತೆ, ಇದೇ ಪ್ರತಿಯೊಂದು ಬಿಡಿಸಿ ಹೇಳ್ಕೊಂಡು ಊಟದ ವಿಷಯ. ಹೌದು, ಊಟದ ವಿಷಯಕ್ಕಿಂತ ಒಂದು ದೇವಸ್ಥಾನದ ವಿಷಯ ಆಗಲಿ ಮಾತ್ರ ತುಂಬ ತಿಳ್ಕೊಂಡಿದ್ದಾರೆ. ತುಂಬ ಬ್ರೈನ್ ಜಾಸ್ತಿ ಇದೆ, ಬ್ರೈನು ಸ್ಟೋರೇಜ್ ಜಾಸ್ತಿ ಇದೆ, ಬ್ರೈನಲ್ಲಿ ಸ್ಟೋರೇಜ್ ಜಾಸ್ತಿ ಇದೆ. ಎಲ್ಲ ಪ್ರತಿಯೊಂದು ಹೇಳ್ಕೊಂಡು ಇದಿಷ್ಟೇ, ಈ ಊರಿದು, ಈ ಊರಲ್ಲಿ ಇಂಥ ಜನ ಇರ್ತಾರೆ, ಅವ್ರದ್ದು ವಾತಾವರಣ ಹೇಗೆ, ಅವ್ರು ಏನು ಬೆಳೀತಾರೆ, ಅವ್ರು ಏನು ತಿಂತಾರೆ, ಅದೆಲ್ಲ ಪ್ರತಿಯೊಂದು ನೀಟಾಗಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಲಾರಿ ಹೋಗ್ತಿದ್ರು ನಮ್ಮ ಥರ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾರೆ. ನನ್ನ ಭಾಷೆ ಅರ್ಥ ಆಗಲ್ಲ ಪಾಪ. ಒಂಥರ ಸೈಲೆಂಟ್, ಒಂಥರ ಇದಿಲ್ಲ. ನಮ್ಮದು ಲಗೇಜ್ ಎತ್ಕೊಳ್ಳೋದ್ರಿಂದ ಇಡೋದ್ರಿಂದ ಈ ಥರ ಲಾರಿ ಬಂದರೆ ಜಾಗ ಇರಲ್ಲ, ಒಬ್ರಿಗೊಬ್ರು ಬಿಟ್ಕೊಂಡು ಒಳ್ಳೆ ರೀತಿಯಿಂದ. ಹೌದು.
ಇಲ್ಲಿ ಅರ್ಥ ಮಾಡ್ಕೊಂಡು ಪೈಪೋಟಿ ಇಲ್ಲ, ಅದೇ ನಾನು ಫಸ್ಟು ನೀನು ಫಸ್ಟು ಅಂತ. ಇವಾಗ ನೋಡಿ ಅವರು ನಮ್ಮ ಲಾರಿಯವರು ನಮಗೆ ಬಿಟ್ಕೊಟ್ರು, ಇವರು ಇನ್ನೊಬ್ರಿಗೆ ಬಿಟ್ಕೊಡ್ತಾರೆ. ಈ ಥರ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಇಲ್ದಿದ್ರೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಯಾವ ಥರ ಇದೆ ನೋಡಿ ರೋಡು. ಸುಮ್ಮನೆ ಅರ್ಜೆಂಟ್ ಇರುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಮುಂದಾಕಿ ನಾವು ಹಿಂದೆ ಹಾಕಿ ಹೋಗ್ಬೇಕು, ಅವ್ರನ್ನ ಹಿಂದೆ ಹಾಕಿ ನಾವು ಮುಂದೆ ಹೋಗ್ಬೇಕು, ಅವೆಲ್ಲ ಇಲ್ಲ. ಅವೆಲ್ಲ ಮಾಡಿದ್ರೆ ಇಬ್ಬರಿಗೂ ಡೇಂಜರು. ತುಂಬ ಎತ್ತರ ಸ್ಥಳದಲ್ಲಿದ್ದೀವಿ ನಾವು. ಈಗ ಎಲ್ಲಿದ್ದೇವೆ ಬೇಬಿ? ನಾವು ಎಲ್ಲಿದ್ದೀವಿ ಬೇಬಿ ನಾವು ಗೊತ್ತಿಲ್ಲ ಬೇಬಿ. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ನಾವು ಎಷ್ಟು ಎತ್ತರ ಸ್ಥಳದಲ್ಲಿದ್ದೀವಿ. कल सुबह को 2 क्रेट पानी नहीं, उन्होंने मेरे को बोला है, उन्होंने मेरे को बोला है, अब उन्होंने मेरे को बोला केदारनाथ महंगी पड़ेगी। मैंने कोई नहीं, मैं नीचे से ले लूंगा, बट अब हमें बद्रीनाथ जाना है, तो अभी लेके कुछ फायदा नहीं है। फायदा नहीं, वो तो ठीक है। गलत तो नहीं मैडम? और पहले उन्हें भी ऊपर लेके जाना पड़ता है ना भैया, मेहनत से नहीं, वो घोड़े से लेके जा रहे हैं। देख तू हम खड़े हाथ ರೋಹಿತ್, ಅದೇ ಈಗ ನಮ್ಮ ನಂಬರ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅದೇ ಬರೋ ಥರ ಹಾಕಿಟ್ಟಿರ್ತಾನೆ. ಇದು ಏನದು ನಾವು ಬುಕ್ ಮಾಡಿದ್ದಿದ್ಯಾ? ಮಳೆ ಸ್ಟಾರ್ಟ್ ಆಯ್ತು. प्लास्टिक जैसा वो तरह जहाँ चैन है ना। ನೋಡಿ ನಾವು ಬದ್ರಿಗೆ ಹೋಗ್ತಾ ಇದ್ದೀವಿ, ಗಂಗೋತ್ರಿಯಿಂದ. ಇಲ್ಲೂ ಸೇಮ್ ಅದೇ ಥರನೇ ಎಲ್ಲ ಮನೆ ಗುಡ್ಡ, ಎಷ್ಟು ಮೇಲ್ಮನೆ ಕಟ್ಟಿದ್ದಾರೆ. ನಾವು ಬೆಳಗ್ಗೆ ಉತ್ತರಕಾಶಿಯಿಂದ ಹೊರಟಿದ್ದು ಇದಕ್ಕೆ ಮಾಯಾಪುರ ಬದ್ರಿನಾಥ್ ಹತ್ರ. ನೋಡಿ ಸಂಜೆ 6 ಗಂಟೆ ಆದರೂ ಕಲ್ಪೇಶ್ವರಿನ ಕಲ್ಪೇಶ್ವರಿ ಬೆಟ್ಟಕ್ಕೆ ಬೆಂಕಿಯೇನೋ ಬಿದ್ದಿದೆ ನೋಡಿ. ಹಾಂ, ಚೂರು ಬಿಸ್ಕೆಟ್ ಏನು ತೊಗೊಂಡೋಗಿಲ್ವಾ? ಏನು ನಾನೇ ನಿಂಗೆ ಮೋಮೋಸ್ ತಿನ್ನೋದು, ಪಿಜ್ಜಾ ತಿನ್ನೋದು. ನೋಡಿ ಅದೇನಾದರೂ ಒಂದು ಕಲ್ಲು ಬಿತ್ತು ಗಾಡಿ ಮೇಲೆ ಅಂದ್ರೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈಗ ಒಂದೊಂದು ಸ್ವಲ್ಪ ಕಡೆ ಕುಸಿಯೋ ಕಡೆ ಈ ಥರ ಗೋಡೆಗಳು ಕಟ್ತಾ ಇದ್ದಾರೆ ನೋಡಿ. ಅಲ್ಲೊಂದು ದೊಡ್ಡ ಕಲ್ಲಿದೆ, ಅದೇನಾದರೂ ಗಾಡಿ ಮೇಲೆ ಏನಾದರೂ ಹೋಗೋಕೆ ಬಿದ್ದರೆ ದೇವ್ರೆ, ಪ್ರಕೃತಿ ಏನಾದರೂ ಕೋಪಗೊಂಡ್ರೆ ಅಷ್ಟೇ ನಮ್ಮ ಕತೆ.
ಕಾಣಿಸ್ತಾ ಇರೋ ಊರಿದು ಗೋಪೇಶ್ವರ ಅಂತ. ಇಲ್ಲಿ ಗೋಪಿನಾಥೇಶ್ವರನ ದೇವಸ್ಥಾನ ಇದೆ. ರಾತ್ರಿ ಹೊತ್ತಲ್ಲಿ ಕತ್ಲೆ ಆದಮೇಲೆ ಲೈಟಿನ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಂತೆ. ಇದು ಬರೀ ಬೆಳಗ್ಗೆ ಲೈಟ್ಗಳೇ ಕಾಣುತ್ತಂತೆ, ಅಷ್ಟು ಚೆನ್ನಾಗಿರುತ್ತಂತೆ. ನಾವು ರಾತ್ರಿನೇ ಬರೋಣ ಅಂತ ಅಂದ್ಕೊಂಡು, ಆದರೆ ಇಷ್ಟೊತ್ತಾದರೂ ಇನ್ನೂ ಕತ್ಲೆ ಆಗಿಲ್ಲ. ಕತ್ಲೆ ಆಗಬೇಕು, ಆದರೆ ಇನ್ನೂ ಕತ್ಲೆ ಆಗಿಲ್ಲ. 7 ಗಂಟೆ 7 ಗಂಟೆ ಇವಾಗ. ನೋಡಿದ್ರೆ ಇನ್ನೂ ಇಷ್ಟು ಬೆಳಕಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತಂತೆ ಈ ಹಳ್ಳಿ. ನೋಡಿ, ನಮ್ಮ ಅತ್ತಿಗೆ ಕೈಲೂ ವಿಡಿಯೋ ಮಾಡಿಸಿದ್ದೀನಿ. ಇಲ್ಲ ನೋಡೋಣ, ಲೈಟ್ ಹಾಕ್ತಾರೇನೋ ಅಂತ ತೋರಿಸ್ತಾನೆ ಇದ್ದೀನಿ. नीचे पुल दिख रहा है मैडम? ಇಷ್ಟೊತ್ತಾದ್ರೂ ಲೈಟ್ ಹಾಕೋ. ನೋಡಿ, ಈ ಥರ ಎಲ್ಲ ಬಿದ್ದರೆ ಎಷ್ಟು ಕಷ್ಟ ನೋಡಿ. ನೋಡಿ, ನೆಟ್ ಹಾಕಿ ದೊಡ್ಡ ದೊಡ್ಡ ಮೊಳೆ ಹೊಡೆದು ಅಲ್ಲಿಂದ ಅಲ್ಲಿವರೆಗೂ ಈ ಥರ ಎಲ್ಲ ಮಾಡ್ತಿದ್ದಾರೆ, ಅಂದರೆ ಕುಸಿಬಾರ್ದು ಅಂತ ಹೇಳಿ. ನೋಡಿ, ತುಂಬ ದೊಡ್ಡ ಹೈವೇ ರೋಡ್ ಇದು. ನೋಡಿ, ಮೇಲ್ವರೆಗೂ ಹೇಗೆ ಮಾಡಿ, ಎಷ್ಟು ದಪ್ಪ ದಪ್ಪ ಮೊಳೆ ಗೊತ್ತಾ. ಮಳೆ ಬರ್ತಾ ಇದೆ. ಬೆಳಗ್ಗೆ ಹೊರಟಿದ್ದು ನಾವು ಉತ್ತರಕಾಶಿಯಿಂದ. ಇನ್ನೂ ಹೋಗ್ತಾ ಇದೀವಿ, ಇಲ್ಲಿ ರೂಮ್ ಮಾಡ್ಕೊಂಡು ನಾಳೆ ಹೋಗೋದು ಬದ್ರಿನಾಥ್ಗೆ. ಉತ್ತರಕಾಶಿಯಿಂದ ಬದ್ರಿನಾಥ್ಗೆ ಹೋಗ್ತಾ ಇರೋದು. ಡ್ರೈವಿಂಗು ಬರೀ ಘಾಟ್ ಸೆಕ್ಷನ್ನು. ಈಗ ಸಣ್ಣದಾಗಿ ಮಳೆ ಬರ್ತಾ ಇದೆ. ಇಲ್ಲೇನಾದರೂ ಈಗ ತಿನ್ಕೊಂಡು ಹೋಗ್ಬಿಡೋಣ ಅಂತ. 7:30 ಆಯಿತು. 7:30 ಆದರೂ ನೋಡಿ ಎಷ್ಟು ಬೆಳಕಿದೆ. ನೋಡಿ, ಬೆಳಗ್ಗೆ ಉತ್ತರಕಾಶಿ 8:30ಗೆ ಬಿಟ್ಟಿದ್ದು ನಾವು. ಈಗ ಮಾಯಾಪುರ್ ಅಲ್ಲಿ ಬಂದಿದ್ದೀವಿ. ನಾಳೆ ಬೆಳಗ್ಗೆ ಬದ್ರಿನಾಥ್ಗೆ ಹೋಗ್ತೀವಿ. ಈಗ ಇಲ್ಲಿ ಉಳ್ಕೊಳ್ಳೋದು. ಶಿವಸಾಗರ್ ಅಂತ ಹೊಸ ಹೋಟೆಲು. ಒಳಗೆ ಇದು ರೂಮೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಲಗೇಜ್ ಎಲ್ಲ ತೆಗಿತಾ ಇದ್ದಾರೆ ನಮ್ಮ ಹರೀಶು ಎಲ್ಲರೂ. ತಲೆ ಕೂದಲೆಲ್ಲ ಒಂಥರ ಆಗೋಗಿದೆ. ಇನ್ನೂ ನಾವು ರೂಮ್ ಒಳಗಡೆ ಹೋಗಲಿಲ್ಲ. ಇಲ್ಲ ಅಂಗಡಿ ಕಾಣಿಸ್ತಿತ್ತು, ಕೊಬ್ಬರಿ ಎಣ್ಣೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಮಾಯಾಪುರ ಇವಾಗ ಹೇಗಿದೆ, ನಾಳೆ ಬೆಳಗ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಊರಿ ಇವಾಗ ಹಿಂಗೆ ಅನಿಸುತ್ತೆ. ಬೆಳಗ್ಗೆ ಹೊತ್ತು ನೋಡಿದ್ರೆ ಸೂಪರಾಗಿರುತ್ತೆ. ಬರುವಾಗ ತೋರಿಸಿದ್ನಲ್ಲ ಗೋಪೇಶ್ವರ ಅಂತ ಊರು, ಲೈಟ್ ಹಾಕಿರಂತೂ ತುಂಬ ಚೆನ್ನಾಗಿ ಕಾಣಿಸೋದಂತೆ. ನೋಡಿ, ಯಾವುದೋ ಒಂದು ಡಾಬರ್ ಆಯಿಲ್ ಅಂತ ಕೊಟ್ಟರು, ಸದ್ಯಕ್ಕಿರಲಿ ಅಂತ ತಗೊಳ್ತಾ ಇದ್ದಾರೆ. ಕೂದಲೆಲ್ಲ ಒಂಥರ ರಫ್ ಆಗೋಗಿದೆ. ಹೊಸ ಹೋಟ್ಲು ಹೀಗಿದೆ, ಚೆನ್ನಾಗಿದೆ. ರೂಮ್ ಹೇಗಿದೆ ಅಂತ ಗೊತ್ತಿಲ್ಲ. ನಾವು ಒಳಗೆ ಬರಲೇ ಎಣ್ಣೆ ತೊಗೊಂಡು ಹಾಗೆ ಹೊರಟೋದು. ನಮ್ಮ ಅಣ್ಣ ನ್ಯೂಸ್ ಏನೋ ಹಾಕ್ಕೊಂಡು ಕೇಳ್ತಾ ಇದ್ದಾನೆ. ಚೆನ್ನಾಗಿದೆ ಅಲ್ವಾ? ಬಾಲ್ಕನಿ ಓಪನ್ ಇದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ಹಳ್ಳಿ.
ಬೆಳಗ್ಗೆ ತೋರಿಸ್ತೀನಿ. ಇವಾಗ ಈ ಥರ ಇದೆ, ನೋಡ್ಕೊಂಡಿರಿ ಬೆಳಗ್ಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದು ಹೈವೇ ರೋಡು, ಗಾಡಿಗಳು ನೋಡಿ ಹೇಗೆ ಓಡಾಡ್ತಾ ಇದೆ ನೋಡಿ. ಬೆಳಗ್ಗೆ 5 ಗಂಟೆ, ರಾತ್ರಿ ತೋರಿಸಿದ್ನಲ್ಲ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ನೋಡಿ ಆ ಕಡೆ ಎಲ್ಲ ಅಷ್ಟು ಎಕರೆ ಹೊಲ, ಇಷ್ಟು ಎಕರೆ ಹೊಲ ಅಂತಾರೆ. ಇಲ್ಲಿ ನೋಡಿ ಎಷ್ಟು ಪುಟ್ಟದ್ರಲ್ಲಿ ಏನು ಬೆಳೀತಾರೆ ಏನು ಅಂತ ನನಗೆ ಐಡಿಯಾ ಇಲ್ಲ. ಅದು ನೋಡಿ ಇಷ್ಟಿಷ್ಟು ಮಾರ್ಕ್ ಹಾಕಿದಾರಲ್ಲ, ಅಷ್ಟು ಮಾರ್ಕಲ್ಲೇ ಅವರು ಏನು ಬೆಳೀತಾರೋ ಅದು ಜಾಗ ನೋಡಿ. ನಾನು ಬರುವಾಗ ತೋರಿಸ್ದೆ ನೋಡಿ ಹಳೆ ವೀಡಿಯೋದಲ್ಲೆಲ್ಲ. ನಿದ್ದೆನೇ ಸಾಕಾಗಲ್ಲ, ಬಂದು ಮಲ್ಕೊಳ್ಳೋಕ್ಕೆ 11:30 12 ಗಂಟೆ ಆಗುತ್ತೆ. ಬೆಳಗ್ಗೆ 4:15ಗೆ ಅದಕ್ಕೆ ಎದ್ದೇಳ್ತಾರೆ. ಫಸ್ಟು ಅದಕ್ಕೆ ಎದ್ದು ಅದಕ್ಕೆ ಸ್ನಾನ ಮಾಡಿ ಆಮೇಲೆ ನನ್ನ ಎಬ್ಬಿಸ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಇವಾಗ ಅಣ್ಣ ಹೋಗಿದ್ದಾನೆ. ಈ ಥರ ನಮ್ಮದು ರೆಡಿಯಾಗಿ ಹೊರಡೋದಾಗೋಗುತ್ತೆ. ಇವಾಗ 5:30 ಅಂದರೆ ಹೊರಟ್ಬಿಡ್ತೀವಿ. ನನಗೆ ಈ ಥರ ವಾತಾವರಣ ಎಲ್ಲ ಅಂದರೆ ತುಂಬ ಇಷ್ಟ. ಆದರೆ ಇರಂಗೂ ಇಲ್ಲ, ಬಿಟ್ಟು ಬರೋಂಗೂ ಇಲ್ಲ. ಅಣ್ಣ ಇನ್ನೇನು ರೆಡಿ ಆದ, ಹೊರಡಲೇಬೇಕು. ನಂಗೆ ನಿಜವಾಗ್ಲೂ ಎಷ್ಟು ವೀಡಿಯೋ ಮಾಡಿಕೊಂಡ್ರೂ ನನಗೆ ಸಾಕಾಗ್ತಾ ಇಲ್ಲ. ಅಷ್ಟು ನನಗೆ ಖುಷಿ ಅಂದರೆ ಖುಷಿಯಾಗೋಗಿದೆ ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾತಾವರಣ. ಈ ಥರ ಇನ್ನೊಂದು ಸರಿ ಸಿಗುತ್ತೋ ಇಲ್ವೋ ನನಗೆ ನೋಡೋಕ್ಕೆ ಗೊತ್ತಿಲ್ಲ. ಬದ್ರಿನಾಥ್ ಮತ್ತು ಆ ಸೈಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಣ್ಣ ಆಗಲೇ ಹೊರಗಡೆ ಹೋಗಿ ಕಾಯ್ತಾ ಇದ್ದಾನೆ. ಇಲ್ಲಿ ಗ್ಲಾಸ್ ಇದೆ, ಹೊರಗಡೆ ಹೋಗಿ ಕಾಯ್ತಾ ಇದ್ದಾನೆ. ಇದು ನಮ್ಮ ಕಾರು ನೋಡಿ, ನಮ್ಮ ಕಾರ್ ಅಂದರೆ ನಾವಿಲ್ಲಿರೋ ಕಾರು. ಈಗ ಬದ್ರಿ ಆಮೇಲೆ ಯಾವ್ಯಾವ ಕಡೆ ಅಂತ ಗೊತ್ತಿಲ್ಲ, ಸೈಡ್ ಸೀನ್ಸು ತುಂಬ ಇದೆ. ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಾರೆ. ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಬಾಬಾ ಅಂತಿದ್ದಾನೆ. ರೂಮು ಹೋಗಿದ ತಕ್ಷಣ ತೋರಿಸೋದು ಅದಕ್ಕೇನೆ, ಆಮೇಲೆಲ್ಲ ತೋರಿಸಲ್ಲ. ಹೆಂಗೆಂಗೋ ಹರಡಿಟ್ಟಿರ್ತೀವಿ, ಯಾಕಂದರೆ ಹೋಗೋದು ಅರ್ಜೆಂಟ್ ಇರುತ್ತೆ. ಹೇಗಂದ್ರೆ ಆಗಿಟ್ಟಿರ್ತೀವಿ. ತಿರ್ಗಾ ಪ್ಯಾಕ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋದು. ಎಲ್ಲರೂ ಹಾಗೆ ಮಾಡೋದಲ್ವ. ಬರುವಾಗ 2 ಬ್ಯಾಗ್ ಆಗಿರುತ್ತೆ, ಇವಾಗ 4 ಬ್ಯಾಗ್ ಆಗಿರುತ್ತೆ. ಬರುವಾಗ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿರ್ತೀವಿ. ಇವಾಗ ಹೇಗೇಗೋ ಇಟ್ಟಿರ್ತೀವಿ. ಇನ್ನು ಹೋಗ್ಬೇಕಾದ್ರೆ ಏನದಕ್ಕೆ ಹಾಂ ಹೋಗ್ಬೇಕಾದ್ರೆ ಹೆಂಗೆಂಗೋ ಗಜಿಬಿಜಿ ಅಂತ ಪ್ಯಾಕ್ ಮಾಡ್ಕೊಂಬರ್ತೀವಲ್ಲ ಹೋಗೋ ಬರೋದಲ್ಲಿ. ಆ 5:45 ಅಷ್ಟೇ ನೋಡಿ, ಎಷ್ಟು ಬೆಳಕು. ರೋಡ್ ನೋಡಿ ಹೇಗಿದೆ. ಬೆಟ್ಟದ ತುದಿಲ್ ಮನೆ ನೋಡಿ. ಅಲ್ಲೂ ನೋಡಿ ಮೇಲೆ. ನೋಡಿ 6:30 ಸೂರ್ಯ ಹೆಂಗೆ ಕಣ್ಣೊಡಿತಾ ಇದ್ದಾನೆ.
7 बजे। मैडम टाइम हाँ 7 AM। वही 7 बजे। वही पूछ रहा हूँ मतलब खाने में क्या पसंद करोगे आप? रोटी छोले भटूरे भी चलता है। भटूरे तो मिलेंगे नहीं मैडम। रोटी चलता है भाई। रोटी चलो मैं ऑर्डर करता हूँ, घर बना देता है। इडली, डोसा, वड़ा, पुलाव. तुम किचन है मेरे पास, ಇವರು बनाते रहो खाते रहो। ಇವರು ಗಾಡಿಲೆ ಸ್ಟವ್ವು, ಲೈಟ್ರು ಎಲ್ಲ ಏನು ಅರ್ಜೆಂಟಿಗೆ ಏನು ಮಾಡ್ಕೊಬೇಕೋ ಅದೆಲ್ಲ ಇಟ್ಕೊಂಡಿರ್ತಾರಂತೆ. ಅದಕ್ಕೇನು ತಿಂಡಿಗೆ ನಿಲ್ಲಿಸ್ಲಿ ಅಂದರು. ಇಡ್ಲಿ ವಡೆ ದೋಸೆ ಅಂತ ಅಂದರೆ ನಗ್ತಾ ಇದ್ದಾರೆ. ಎಲ್ಲ ಸಾಮಾನು ತರ್ತೀನಿ, ನೀವೇ ಮಾಡ್ಕೊಂಡು ತಿನ್ಕೊಂಡಿರ್ರಿ ಅಂತಿದ್ದಾರೆ. ಎಲ್ಲ ಇಟ್ಕೊಂಡಿರ್ತಾರಂತೆ. ತುಂಬ ದಿವಸ ಆಗುತ್ತಲ್ಲ ಇವರು ಹೊರಗಡೆ ಹೆಂಗೆ ಟ್ರಿಪ್ಪಿಗೆ ಬಂದರೆ ಅರ್ಜೆಂಟಿಗೆ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಾನೇ ಮಾಡ್ಕೊಳ್ತೀನಿ, ನಾನು ಜಾಸ್ತಿ ಎಲ್ಲ ಹೊರಗಡೆ ತಿನ್ನಲ್ಲ ಅಂತಿದ್ದಾರೆ. ನೋಡಿ ಹೇಗಿದೆ. ಈ ಥರ ಟ್ರಾಫಿಕ್ ಜಾಮ್ ಇದೆ. ಎಷ್ಟೊತ್ತು ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಬದ್ರಿನಾಥ್ಗೆ ಹೋಗ್ಬೇಕಾದ್ರೂ ನೋಡಿ ಈ ಥರನೇ ಎಲ್ಲ ಇರೋದು. ನಾವು ಮೊನ್ನೆಯಿಂದ ಇದೇ ಥರ ನೋಡ್ತಾ ಇರೋದು. ಎಲ್ಲ ಒಂದೇ ಅಂದ್ಕೊಂಬೇಡಿ. ಅಲ್ಲಿ ಬೆಟ್ಟದ ಮೇಲೆಲ್ಲ ಮನೆ ಕಾಣಿಸುತ್ತಲ್ಲ, ನಮ್ಮ ಅತ್ತಿಗೆಗೆ ಏನು ಯೋಚನೆ, ಅವ್ರವ್ರ ಯೋಚನೆ ಅವ್ರವ್ರಿಗೆ. ನಮ್ಮ ಅತ್ತಿಗೆಗೆ ಏನು ಯೋಚನೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಯಾರಿಗೆ ಕುಂಕುಮ ಕರಿಯೋದು, ಯಾರಿಗೇನು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋದು ಅಂತ ನಮ್ಮ ಅತ್ತಿಗೆಗೆ. ನನ್ನ ಯೋಚನೆ ಏನು, ಅವರೆಲ್ಲ ಯೂಟ್ಯೂಬ್ ಮಾಡಿದ್ರೆ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತಲ್ಲ, ಅಲ್ಲೋಗಿ ಮಾಡ್ಬೋದು ಇಲ್ಲೋಗಿ ಮಾಡ್ಬೋದು ಅಂತ ನನ್ನ ಯೋಚನೆ ಅಲ್ವಾ. ನೋಡಿ ಅಲ್ಲಿ ಮೇಲೆ ಅಲ್ಲಿ ಮೇಲೆ ನಡ್ಕೊಂಡು ಹೋಗ್ಬೋದಂತೆ. ಅಲ್ಲೆಲ್ಲ ಹೋಗಿ ಯೂಟ್ಯೂಬ್ ಮಾಡ್ಬೋದು ಅವ್ರು ಮಾಡಿದ್ರೆ. ನನ್ನ ಯೋಚನೆ ಅದು. ನಮ್ಮ ಅತ್ತಿಗೆಗೆ ಅಯ್ಯೋ ಹಬ್ಬ ಮಾಡಿದ್ರೆ ಕುಂಕುಮ ಕರಿಯೋದು ಹೆಂಗೆ, ಗೃಹಪ್ರವೇಶ ಮಾಡಿದ್ರೆ ಕರಿಯೋದು ಹೆಂಗೆ ಅಂತ. ಅದಕ್ಕೆ ನಾನು ಅಂದೆ, ಗೃಹಪ್ರವೇಶ ಮಾಡಿದ್ರೆ ನಾನು ಬರೋದೇ ಇಲ್ಲ ರೀ, 50 ರೂಪಾಯಿ ಮುಯಿ ಕೊಟ್ಬಿಡ್ತೀನಿ ನಿಮಗೆ ಅಂತಂದೆ. ಇದೇ ತಮಾಷೆಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ವೀಡಿಯೋ ಮಾಡಿದ್ರೂ ತೃಪ್ತಿ ಇಲ್ಲ ನನಗೆ. ನೋಡಿ ಇಲ್ಲಿ ಎಷ್ಟು ಬಿಸಿಲಿದೆ, ಅಲ್ಲಿ ಮೋಡ ನೋಡಿ ಮಳೆ ಬರೋ ಥರ ಆಗಿದೆ. ಡೌನ್ ಇಳಿತಾ ಇರೋದು ನೋಡಿ ಟ್ರಾಫಿಕ್ ನೋಡಿ. कोई बात नहीं, गाड़ी में ना थक लिया भाई। वो कहाँ तक काम किया मेरे बस करने बैठे हैं क्या ना मिल रहा है। कोई बात नहीं। ಇಲ್ಲಿ ನಾವು ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ನರಸಿಂಹ ಮಂದಿರ ಅಂತ ಇತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಆರ್ಚ್ ಒಳಗಡೆ ಹೋಗ್ತಾ ನೋಡಿ ಫುಲ್ಲು ದಶಾವತಾರ ಇದೆ. ಈ ಥರ ಇದೆ ಹೊರಗಡೆ. ಇಲ್ಲಿ ಏನು ಒಂದು ವಿಶೇಷ ಅಂದರೆ, ಬದ್ರಿನಾಥ್ 6 ತಿಂಗಳು ಬೀಗ ಹಾಕಿರ್ತಾರಲ್ವ, ಆವಾಗ ಆ ದೇವ್ರನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರಂತೆ. ಹಾಗಾಗಿ ಇಲ್ಲಿ ತುಂಬ ಜನ ಇಲ್ಲಿ ಬದ್ರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ವಾಡಿಕೆ ಇದೆ ಅಂತೆ. ಬದ್ರಿನಾಥ್ಗೆ ಇನ್ನೊಂದು 45 ಕಿಲೋಮೀಟ್ರ್ ಇರ್ಬೋದು. ಅದೇ ಹೇಳುತ್ತಲ್ಲ ನಮ್ಮ ಡ್ರೈವರು ನೋಡಿ, ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇದೆ. ನಮ್ಮ ಡ್ರೈವರು ಪ್ರತಿಯೊಂದು ಬರುವಾಗ ಓಟ್ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಚೆನ್ನಾಗಿದೆ
ನೋಡಲೇಬೇಕಾಗಿರೋದು ದೇವಸ್ಥಾನ ಅಂತ ಹೇಳಿ ನೋಡಿ ಸುತ್ತ ವಾತಾವರಣ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸ್ಲಿಪ್ಪರ್ನ ಇಲ್ಲೇ ಬಿಡಬೇಕು. ಗಾಡಿಗಳು ನೋಡಿದ್ರೆ ತುಂಬ ಜನನೇ ಇಲ್ಲ. ಗಾಡಿಗಳು ಮಹಾಲಕ್ಷ್ಮಿ ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ತುಂಬ ಹೆಲಿಕಾಪ್ಟರ್ಗಳು ಓಡಾಡ್ತಿರುತ್ತೆ. ಅಣ್ಣ ಬಂದ. ನೋಡಿ ವಿಡಿಯೋ ಫೋಟೋ ತೆಗಿಬಾರ್ದು ಅಂದಿದ ತಕ್ಷಣ ಫೋನ್ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ನೋಡಿ ದೇವಸ್ಥಾನ ಎಲ್ಲ ತುಂಬ ಜನಕ್ಕೆ ಗೊತ್ತಿರಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು. ತುಂಬ ಜನ ಮನೆಯಲ್ಲಿದ್ದು ಹೊರಗಡೆ ಬರೋಕ್ಕೆ ದುಡ್ಡಿರುತ್ತೆ, ಕರ್ಕೊಂಡು ಬರೋಕ್ಕೆ ಯಾರೂ ಇರಲ್ಲ, ಆರೋಗ್ಯ ಸರಿ ಇರಲ್ಲ. ಹಾಗಾಗಿ ಒಬ್ರೊಬ್ರಿಗೂ ಒಂದೊಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ, ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಅಂತ ಕೇಳ್ಕೊಳ್ತೀನಿ. ಇವತ್ತು ಶುಕ್ರವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನನ ನಿಮಗೂ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೂ ದೇವರು ನಿಮಗೆ ಒಳ್ಳೇದು ಮಾಡುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ಯಾವ ವಿಡಿಯೋನೂ ಶೇರ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ, ಆದರೆ ಇದು ದೇವಸ್ಥಾನಗಳ್ದು ತುಂಬ ದೂರ ದೇವಸ್ಥಾನಗಳ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಗೊತ್ತಿಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಓಟ್ ಬಂದ್ವು. ಇದು ಒನ್ ವೇ ಫುಲ್ಲು ಟ್ರಾಫಿಕ್ ಜಾಮು. ಫುಲ್ ಅಂದರೆ ಫುಲ್ಲು 2-3 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಇದೆಯಂತೆ. आप पे कितना रखा था? 2 ಆರ್ಮಿ ಕ್ಯಾಂಪು ಇರುತ್ತೆ. ಕಾಶಿ ಮಠಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಇವಾಗ ಇಳಿತಾ ಇದ್ದೀವಿ. ಫುಲ್ಲು ರಶ್ಶು, ಅಂದರೆ ಎಲ್ಲೆಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ಲ.
ಲೈನ್ ಇದೆ ನೋಡಿ. ಅಯ್ಯಪ್ಪ, ಫುಲ್ಲು ಟ್ರಾಫಿಕ್ಕು. ಅಂದರೆ ಒಂದು ಸೈಡ್ ಬಿಟ್ಟಿದ್ದಾರೆ, ಒಂದು ಸೈಡ್ ಹಾಗೆ ನಿಲ್ಲಿಸಿದ್ದಾರೆ ನೋಡಿ. इधर से क्या चाहिए? बद्रीनाथ नहीं, विष्णु प्रयाग आ गए। ಈ ಥರ ಟ್ರಾಫಿಕ್ ಜಾಮ್ ಆಗೋದ್ರೆ 2 ಅವರ್ 3 ಅವರ್ ನಿಂತ್ಕೊಬೇಕು. ನಮಗೆ ಮೊನ್ನೆ ಯಮುನೋತ್ರಿಯಿಂದ ಗಂಗೋತ್ರಿಗೆ ಬರುವಾಗ 3 ಅವರ್ ನಿಂತಿದ್ವು. ಆಮೇಲೆ ಎಲ್ಲೂ ನಾವು ಸಿಗಾಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿಗೆ ಎಂಟಾಯಿತು ನೋಡಿ. ಬೆಟ್ಟದ ಮೇಲೆ ಮನೆ ನೋಡಿದ್ರೆ ಒಂದು ಹಾಡು ನೆನಪಾಗತ್ತಲ್ವ. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಆಸಿರಬೇಕು, ತಂಗಾಳಿ ಇಲ್ಲಿಂದ ತಿರ್ಗಾ ಶುರುವಾಗಿದೆ ನೋಡಿ. ತಂಗಾಳಿ ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ರೋಡ್ ಹೀಗಿದೆ. ಇಲ್ಲಿ ನಿಲ್ಲಿಸಿದ್ರು ವಿಷ್ಣು ಪ್ರಯಾಗು, ಏನೋ ಇದ್ರ ಬಗ್ಗೆ ಹೇಳ್ತೀನಿ ಅಂದರು ನಮ್ಮ ಹರೀಶು. ಸಂಗಮ ಅಂತೆ ನೋಡಿ. ಇಲ್ಲೊಂದು ಯಾವ ನದಿ ಅಂತ ಗೊತ್ತಿಲ್ಲ ನನಗೆ. ಹಾಂ, ಅದು ಗೌರಿ ಗಂಗಾನ? ಇದು ಅದು ಗೌರಿ ಗಂಗಾ, ಇದು ಅಲಕ್ನಂದ ಅಂತೆ. 2 ನದಿನೂ ಸೇರಿ ಸಂಗಮ ಆಗಿರೋದು ನೋಡಿ. ಅದು ಚೈನಾದಿಂದ ಬರ್ತಿರೋದಂತೆ. ಇದು ಇದು ಬದ್ರಿನಾಥಿಂದ ಬರ್ತಿರೋದು ಅಲಕ್ನಂದ. ಅದು ಗೌರಿ, ಇದು ವಿಷ್ಣು ಪ್ರಯಾಗ್ ಇಲ್ಲದೆ ನೋಡಿ. ಪಾಪ ನೋಡಿ ನೋಡಿ ನೋಡಿ, ಈ ಬೆಟ್ಟದ ಮೇಲೆ ಮನೆಗಳು ನೋಡಿ ನನಗಂತೂ ಒಂಥರ ಆಶ್ಚರ್ಯ ನೋಡಿ. ಹಿಂಗೆ ಇಲ್ಲೇನಾದರೂ ಕಲ್ಲು ಉರುಳಿದ್ರೆ ಅಷ್ಟೇ, ಹೋಗೋ ಬರೋ ಗಾಡಿ ಹತ್ರ ಏನಾದರೂ, ಅದಕ್ಕೆ ನೋಡಿ ಈ ಥರ ನೆಟ್ ಹಾಕಿರ್ತಾರೆ, ಕಲ್ಲೇನಾದರೂ ಒಂದು ಗಾಡಿ ಮೇಲೆ ಬಿದ್ದರೆ ಅಂತ ಹೇಳಿ. ನಮ್ಮ ಬರ್ತಾನೆ ನೋಡಿ, ಅಲ್ಲಿ ಕುಸಿತ ಬರುತ್ತೆ. तेरा का सीना 15 में आने का सीने क्या पहले का? ನೋಡಿ ಅಲ್ಲಿ ಗಾಡಿಗಳು ಹೇಗೆ ಹೋಗ್ತಾ ಇದೆ ಮೇಲೆ. ನಾವು ಹಾಗೆ ಹೋಗ್ತೀವಿ ಅನ್ಸುತ್ತೆ, ಗೊತ್ತಿಲ್ಲ. इरना गोविंद घाट, गोविंद घाट तो ये है, सॉरी ये वहाँ जाएगा आपका 19 किलोमीटर पड़ता है। 10 किलोमीटर गाड़ी जाएगी यहाँ से, अलग ट्रैक है। 10 किलोमीटर गाड़ी जाती है यहाँ की लोकल, है ना। ಹೇಮಕುಂಡ್ ಸಾಹೇಬ್ ಅಂತೆ, देख रहा हूँ ಕುಂಡ್ ಸಾಹೇಬ್ ಅಂತ ಅಲ್ಲಿ ಇದೆ. ಟ್ರೆಕ್ಕಿಂಗ್ ಅಂತೆ 10 ಕಿಲೋಮೀಟರ್ ಅಷ್ಟೇ ಅದಕ್ಕೆ ಅವರು किलोमीटर का है। ಅದಕ್ಕೆ ಅವರೇ ತುಂಬ ಓಡಾಡ್ತಿರೋದು. 10 ಕಿಲೋಮೀಟರ್ ಅಷ್ಟೇ ಹೋಗುತ್ತಂತೆ, ಆಮೇಲೆ ಅವ್ರದ್ದು ಗಾಡೀಲಿ ಹೋಗ್ಬೇಕಂತೆ ಅಲ್ಲಿ. 10 किलोमीटर का आपका गाड़ी का है और अपना बाकी अपना पैदल ट्रैक है। यहाँ फूलों घाटी है। ಅದಕ್ಕೆ ತುಂಬ ಎಲ್ಲಿ ನೋಡಿದ್ರು ಟೂ ವೀಲರಲ್ಲಿ, ಕಾರಲ್ಲಿ ಬರೀ ಸಿಕ್ಕ ಜನನೇ ಹೋಗ್ತಾ ಇದ್ದಾರೆ. ನಾವು ಏನಕ್ಕೆ ಅಂದ್ಕೊಳ್ತಿದ್ವು ನೋಡಿ, ಅಲ್ಲಿ ಹೋಗ್ತಾ ಇದೆಯಲ್ಲ ಮೇಲೆ.
ज्ञान प्रयाग मैडम के ऊपर मंदिर है, नंदा देवी है वो, और 200 कुछ किलोमीटर की उसकी वो है पैदल यात्रा। ट्रैफिक था ना भी, इस वजह से मैंने आगे ली है गाड़ी। ಫೋನ್ ನಂಬರ್ ಕಳಿಸಿದ್ದೀನಿ ನೋಡ, ಫೋನ್ ಮಾಡಿ ಹೇಳ್ತಾರೆ. ತಿಂಡಿ ತಿಂದಿಲ್ಲ, 9 ಗಂಟೆ ಆಯಿತು. ಬಿಸಿಲಂದರೆ ಬಿಸಿಲು, ಚಳಿನೂ ಇದೆ, ಒಂಥರ ಬಿಸಿಲು. ಅದಕ್ಕಿಲ್ಲಿ ಬದ್ರಿನಾಥ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ 25 ಕಿಲೋಮೀಟ್ರ್ ಇದೆ ಬದ್ರಿನಾಥ್ಗೆ. ಇಲ್ಲಿ ಏನೋ ಬರೀ ಪರೋಟ ಮಾತ್ರ ಅಂತೆ, ಬೇರೆ ಏನೂ ಸಿಗಲ್ಲ ಅಲ್ಲ. ನೋಡಿ, ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಅದು ಹಿಂಗೆ ಹೋಗೋದು ನೋಡಿ, ರೋಡ್ ಹೇಗಿದೆ. ಆಮೇಲೆ 10 ಕಿಲೋಮೀಟ್ರ್ ಅಷ್ಟೇ ಅಂತೆ ನಮ್ಮ ಗಾಡಿ ಹೋಗೋದು. ಆಮೇಲೆ ನಡ್ಕೊಂಡು ಹೋಗ್ಬೇಕಂತ, ಈಗಲೇ ನಡ್ಕೊಂಡು ಹೋಗೋರಿದ್ದಾರೆ ನೋಡಿ, ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸಿಕ್ಕರದ್ದು ದೇವಸ್ಥಾನ ಏನೋ ಇದೆಯಂತೆ ಅಲ್ಲಿ ನೋಡಿ. ಎಷ್ಟು ಕಾರ್ಗಳು ನಿಂತಿದೆ, ಕಾರು, ಬೈಕು. ನಾನಿಲ್ಲಿ ಹೋಟ್ಲಲ್ಲಿ ಪನ್ನೀರ್ ಪರೋಟ ಹೇಳಿದೆ, ಅಲ್ಲಿವರೆಗೂ ಒಂಚೂರು ವೀಡಿಯೋ, ಎಷ್ಟು ವೀಡಿಯೋ ಮಾಡಿದ್ರೂ ನಂಗೆ ಸಮಾಧಾನ ಆಗ್ತಾ ಇಲ್ಲ. 1000 ಕಾರ್ ಮೇಲೆ ಇದೆಯೋ ಏನೋ ಗೊತ್ತಿಲ್ಲ ಕಾರ್ಗಳು ನೋಡಿ. ಅಲ್ಲೂ ಇದೆ, ಎಲ್ಲ ಕಡೆನೂ ಇದೆ ನೋಡಿ. ಇಲ್ಲೆಲ್ಲ ಬಂದರೆ ಮೂಟೆ ಮೂಟೆ ದುಡ್ಡು ತೊಗೊಂಡು ಬರಬೇಕು. ನೋಡಿ, ಉಪ್ಪಿಟ್ಟು 150 ರೂಪಾಯಿ, ತರಕಾರಿ ಉಪ್ಪಿಟ್ಟು 200 ರೂಪಾಯಿ, ಅವಲಕ್ಕಿ 100 ರೂಪಾಯಿ, 150, ತರಕಾರಿ ಅವಲಕ್ಕಿ 200 ರೂಪಾಯಿ, ಪರೋಟ 1 ಪೀಸು 150. ನೋಡಿ, ಈ ಥರ ಕೊಟ್ಟಿದ್ದಾರೆ. ನೋಡಿ, ವಾವ್. ಹೋಟ್ಲವ್ರು ಹೇಳಿದ್ರು ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ, ನೋಡಿ ಮಾಲ್ ಹೋಗಿ ಅಂದರು. ಪನ್ನೀರ್ ಪರೋಟ ಅದಕ್ಕೇನು ಕೊಡಲ್ವಾ? ಮೊಸರು ಕೊಡ್ತೀನಿ ಅಂತ ಅಂದರು. ಮೊಸರು ನಾನೇನು ಹೇಳಲಿಲ್ಲ. भैया इसके लिए कुछ नहीं देंगे क्या? अचार दही कुछ नहीं? ಇಲ್ಲೆಲ್ಲ ಏನಿಲ್ಲ, ಮದ್ಯ ಮಾತ್ರ ಇದು. दही नहीं, दही अलग से अलग. ಮಾನ 27 ಕಿಲೋಮೀಟ್ರ್, ಅದು ಇಂಡಿಯಾಗೆ ಫಸ್ಟ್ ಹಳ್ಳಿ ಅಂತೆ. ಬದ್ರಿನಾಥ್ 23, ಹನುಮಾನ್ ಚಟ್ಟಿ 12. प्रॉब्लम हुई है कि वहाँ से लगेज भी आया. ಇಲ್ಲಿ ಯಾತ್ರೆ ಅಥವಾ ನಾವು ಬುಕ್ ಮಾಡಿರ್ತೀವಲ್ಲ, ಅದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಚಾರ್ಧಾಮ್ ಯಾತ್ರೆಗೆ ಬಂದಿದ್ದೀವಲ್ವ, ನಾನು ಲಾಸ್ಟು ಯಮುನೋತ್ರಿದು ತೋರಿಸಿದ್ದೀನಿ, ಗಂಗೋತ್ರಿದು ತೋರಿಸಿದ್ದೀನಿ. ಇದು ಬದ್ರಿನಾಥ್ಗೆ ಹೋಗ್ತಾ ಇರೋದು. ಇಲ್ಲಿ ರಿಜಿಸ್ಟ್ರ್ ತೋರಿಸ್ಬೇಕು. ಹೇಗೆ ಎಷ್ಟು ಭಯ ಆಗತ್ತೆ ಗೊತ್ತಾ?
ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ನೋಡಿ ಇನ್ನು 20 ಕಿಲೋಮೀಟ್ರ್ ಇದೆ ಬದ್ರಿನಾಥ್ಗೆ. ಹನುಮಾನ್ ಚೆಟ್ಟಿ ಅಂತ, ಹನುಮಾನ್ ಚೆಟ್ಟಿ. ಒಳಗೆ ವೀಡಿಯೋ ಮಾಡೋಕ್ಕಿರಲ್ಲ. कोई नहीं, मिल जाएगा, कॉल कर लूँगा आपको मैं। ಕಾರ್ ಕೆಟ್ಟೋಗಿದೆ ನೋಡಿ, ಹೇಗೆ ಕೂತಿದ್ದಾರೆ. ₹60 ಕಾರ್ಗೆ. ಇನ್ನು ಆರ್ಚ್ ಏನೋ ಮಾಡ್ತಾ ಇದ್ದಾರೆ. ಬಂತು ನೋಡಿ ಬದ್ರಿನಾಥ್. स्नान करके आया है, स्नान करके। अच्छा हाँ, नाच लगी है। अच्छा अच्छा मैडम, ये आपका नारायण पर्वत है, इधर नर पर्वत है, ये नारायण पर्वत मंदिर के बैक साइड। ಇದು ಎದುರುಗಡೆ ಕಾಣಿಸೋದು ನಾರಾಯಣ ಪರ್ವತ, ಈ ಕಡೆ ಇರೋದು ನರ್ ಪರ್ವತನ ನರ ಇದು ನರ್ नीचे बैठ। यहाँ से आप ಇದು ನಾರಾಯಣ ಪರ್ವತ ಅಂತೆ, ಇದು ನರ್ ಪರ್ವತ ಅಂತೆ. ಆಕ್ಸಿಜನ್
ಸೇವಾದರ್. ನೋಡಿ ಆ ಬುಟ್ಟಿಯಲ್ಲಿ ಹೊತ್ಕೊಂಡು ಬರ್ತಿದ್ದಾರೆ. ನೋಡಿ ಶಂಖ, ಕೌಡೆ, ಗೋಮತಿ ಚಕ್ರ ಎಲ್ಲ ಥರ ಎಷ್ಟು ಥರ ಇದೆ ನೋಡಿ. ರಂಜುಗೆ ಕಾಲ್ ಮಾಡಿದ್ದೆ, ಎಲ್ಲೂ ಏನು ಯೂಸ್ ಆಗಿಲ್ಲ, ಹೋಗು ಅಂತ. ಬಿಸಿಲಿದೆ, ತುಂಬ ಸೆಕೆನೂ ಇದೆ, ಚಳಿ ಅಂತ ಏನಿಲ್ಲ. ಅಂದರೆ ಒಂಥರ ತಣ್ಣ ಗಾಳಿ ಬೀಸ್ತಾ ಇದೆ. ಏನಣ್ಣ ಹಿಡ್ಕೊತೀನಿ, ಹಿಡ್ಕೊತೀನಿ. ಅಂದರೆ ಸ್ವೆಟ್ರ್ ಬೇಕು ಅನಿಸುತ್ತೆ. ಬಿಸಿಲು ಇದೆ, ಒಂಥರ ಚಳಿನೂ ಇದೆ, ಸೆಕೆನೂ ಇದೆ, ಎಲ್ಲ ಥರ ಮಿಕ್ಸ್ ಇದೆ. ಸಮೋಸ ಕಚೋರಿನೋ ಏನೋ ಗೊತ್ತಿಲ್ಲ, ಈ ಕಡೆ ಎಲ್ಲ ಅದೇ ಜಾಸ್ತಿ. ಶ್ರೀ ಬದ್ರಿನಾಥ್ ಟೆಂಪಲ್ ಕಮ್ ಆಫೀಸು, ಬ್ಯಾಂಕು, ಪೋಸ್ಟ್ ಆಫೀಸು, ಹಾಸ್ಪಿಟಲ್ಲು. ಅವ್ರಿಗೆ ನೋಡ್ಲಿಲ್ಲ ಹೋಗ್ಬಿಟ್ಟು. ಇಲ್ಲ, ಇದು ಬಿಸಿ ಹಾಲು, ಬಾದಾಮಿ ಹಾಲು. ಮೊಸರಲ್ಲ, ಲಸ್ಸಿ ಅಲ್ಲ, ಬಾದಾಮಿ ಹಾಲು. ಇದು ಅದೇ ಅಲ್ಲ, ರಬಡಿ. ಏನದಕ್ಕೆ इधर को चलिए बंदी चालू करा सर इधर को ದೇವಸ್ಥಾನಕ್ಕೆ ಈ ಕಡೆ ಹೋಗ್ಬೇಕಂತೆ.
ಕಷ್ಟ ಅಂದರೆ ನಮಗೆ ನಾವೇ ನಡೆಯೋದು ಕಷ್ಟ. ಏನು ನೋಡಿ ಇವರೆಷ್ಟು ದಪ್ಪ ಇದ್ದಾರೆ. ಹಾಂ, ನಮ್ಮ ಭಾರ ಹೊರೋದಲ್ಲದೆ ಅವ್ರ ಭಾರ ಎಷ್ಟೆಷ್ಟು ದಪ್ಪ ಇರ್ತಾರೆ, ಬೇಜಾರಾಗುತ್ತೆ. ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್. ಎಷ್ಟು ಲೈನ್ ನೋಡಿ ನೋಡಿ, ತುಂಬ ಅಂದರೆ ತುಂಬ ರಶ್ ಇದೆ. ನೋಡೋಣ ಇವಂದೇನು ನೋಡೋಣ. ಪ್ರಸಾದಗಳು ತಗೊಂಡ್ರೆ ಚಪ್ಪಲಿ ಬಿಡ್ಬೋದಂತೆ. ನಾವು ಅಲ್ಲಿ ಬಿಟ್ಬಿಟ್ಟು ಬಂದ್ವು. ಚಪ್ಪಲಿ ಬಿಟ್ಟ ಮೇಲೆ ನೆಲುತ್ತಾ ಇಲ್ಲ, ಫುಲ್ಲು ತಣ್ಣಗೆ. 6 ಡಿಗ್ರಿ ಇದೆಯಂತೆ. ಸ್ಯಾಮ್ಸಂಗ್ 26 1,60,000. मेरा ब्लॉग है, यूट्यूब चैनल है. ಅವ್ರು ಯಾರೋ ನನ್ನ ಫೋನ್ ನೋಡಿ ಚೆನ್ನಾಗಿದೆ, ಅಲ್ಟ್ರಾನ ಎಷ್ಟು ಲಕ್ಷ ಆಯಿತು ಅಂತ ಅಂತೀರ. ಅದಕ್ಕೆ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹಿಂದಿ ಕಲ್ತ್ಬಿಟ್ಟಿದ್ದೀನಲ್ಲ ಒಂದು ಚೂರು ಹೇಳ್ತಾ ಇದ್ದೆ ನೋಡಿ. ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ. ಇಷ್ಟಿಷ್ಟು ಜಾಗದಲ್ಲಿ ಎಲ್ಲ ಸೊಪ್ಪು ಎಲ್ಲ ಬೆಳ್ಕೊಂಡಿರ್ತಾರೆ. 2.5 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವು. ಇನ್ನೂ ಇದೆಯಂತೆ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಂತಿದ್ದು. ಇನ್ನೂ 2.5 ಕಿಲೋಮೀಟ್ರ್ ಇದೆಯಂತೆ. ಒಟ್ಟು 5 ಕಿಲೋಮೀಟ್ರ್ ಲೈನ್ ಇದೆಯಂತೆ ಇವತ್ತು. ಬದ್ರಿನಾಥಲ್ಲಿ ಲೈನಲ್ಲಿ ನಿಂತಿದ್ದೀವಿ. ಅಂದರೆ ತುಂಬ ರಶ್ ಇದೆ. ಒಂದು 4-5 ಅವರ್ ಆಗುತ್ತಂತೆ. ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಈ ಸೈಡು ಬಂದೆ ನಾನು. ಅಯ್ಯೋ, ಅದು ಎಷ್ಟೊತ್ತಾದರೂ ಆರಲಿಲ್ಲ. ಮಳೆ ಬೇರೆ ಶುರು ಆಯಿತು. ಬದ್ರಿನಾಥಲ್ಲಿದ್ದೀವಿ, ಮಳೆ ಬೇರೆ ಬರ್ತಾ ಇದೆ. ನೋಡಿ 5 ಅವರ್ ನಿಂತ್ಕೊಂಡ್ವು, ದರ್ಶನ ಆಯಿತು, ಹೊರಗಡೆ ಬಂದ್ವು. ಸುಸ್ತಾಗೋಯ್ತು ಎಲ್ರಿಗೂ. ಸುಸ್ತಾಗೋಯ್ತು. आपका बनाना लिया लिया भैया फोटो
ಮಳೆ. ಬದ್ರಿನಾಥ್ ದರ್ಶನ ಮಾಡಿಸಿದ್ದೀನಿ. ಎಲ್ರಿಗೂ ಬದ್ರಿನಾಥ್ ವಿಶಾಲ್ನಾಥ್ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ರೈನ್ ಕೋಟು ಮಾರ್ತಿದ್ದಾರೆ. ನಾವೇನು ತಂದಿಲ್ಲ, ತಂದಿದ್ದೀವಿ ಎಲ್ಲ ಕಾರಲ್ಲಿದೆ, ಇಲ್ಲಿಗೆ ತಗೊಂಡು ಬಂದಿಲ್ಲ. ದೇವಸ್ಥಾನ ಕ್ಲೋಸ್ ಮಾಡಿದ್ರು. 2ರಿಂದ 4 ಗಂಟೆವರೆಗೂ ಕ್ಲೋಸ್ ಇರುತ್ತೆ ದೇವಸ್ಥಾನ. ಅಣ್ಣ ಅದಕ್ಕೆ ರೈನ್ ಕೋಟ್ ತಗೊಂಡ್ರು. ಹೇಗಿದ್ದಾರೆ ನೋಡಿ. ತಿರುಗ್ ಬಿಡಿ ದೆವ್ವ 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 ಇವರಿಬ್ರು. ಮೋಡ ನೋಡಿ ಹೇಗಿದೆ, ಫುಲ್ಲು ಬೆಟ್ಟ ಮರೆಯಾಗೋಗಿದೆ ನೋಡಿ. ಮಳೆ ಬಂತು ಜೋರಾಗಿ ನೋಡಿ. ವಾವ್, ನೋಡಿ ಬೆಟ್ಟನೇ ಮುಚ್ಚೋಗಿದೆ ಮೋಡದಿಂದ. ಇಬ್ಬರು ನೋಡಿ ಹಿಂಗೆ ಬರ್ತಾ ಇದ್ದಾರೆ ನೋಡಿ. ಓಕೆ ನೋಡಿ, ಮೋಡ ಬೆಟ್ಟನೇ ಕಾಣ್ತಾ ಇಲ್ಲ. ನೋಡಿ ಮಳೆ ನಿಂತಿಲ್ಲ, ಹೊರಗಡೆ ಬಂದ್ವು. ಈಗ ಒಂಚೂರು ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬಂತು. ನನ್ನ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ವಿಡಿಯೋ ಮಾಡಿ ಲೈವ್ಗೆ ಬೇರೆ ಓದ್ನಲ್ಲ, ಫುಲ್ಲು ಚಾರ್ಜ್ ಖಾಲಿ ಹೋಗಿದೆ. ಅಲ್ಲೊಂದು ಕಡೆ ನೀರು ನೋಡಿ ಹೇಗೆ ಬರ್ತಾ ಇದೆ. ನೀವೆಲ್ಲ ಗಟ್ಟಿಗಿದ್ದಾಗಲೇ ಯಾತ್ರೆ ಮಾಡಿ ಅಲ್ಲಿ ಕೂತ್ಕೊಳ್ಳೋಣ. ನೋಡಿ ಬೆಟ್ಟಗಳೇ ಕಾಣಿಸ್ತಿಲ್ಲ, ಫುಲ್ಲು ಮೋಡ. ಬದ್ರಿನಾಥ್ ದರ್ಶನ ಮಾಡಿಕೊಂಡು ಮಳೆ ಅಂದರೆ ಮಳೆ, ಒಂದು 2 ಅವರ್ ನಿಂತಿದ್ರು ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ಯಾಕಂದರೆ ನೋಡಿ ಏನೂ ಕಾಣಿಸ್ತಿಲ್ಲ. ಹೋಗುವಾಗೆ ತೋರಿಸ್ದೆ ನೋಡಿ ಹೇಗಿತ್ತು, ಇವಾಗ ಹೇಗಿದೆ. ಅದಕ್ಕೆ ನಮ್ಮ ಡ್ರೈವರ್ಗೂ ಹೇಳ್ತಾಯಿದ್ದೀವಿ, ನಿಧಾನಕ್ಕೆ ಹೋಗಪ್ಪ, ನಾವು ಬೇರೆ ಕಡೆ ಎಲ್ಲೂ ಹೋಗ್ತಾ ಇದ್ರು ಪರವಾಗಿಲ್ಲ, ನೀನು ನಿಧಾನವಾಗಿ ಗಾಡಿ ಓಡಿಸು. ಮೊದಲೇ ಸ್ವಲ್ಪ ಜೋರಾಗಿ ಓಡಿಸೋದು ಈ ಕಡೆ ಎಲ್ಲ. ಏನು ಅಂದರೆ ಏನು ಕಾಣಿಸ್ತು. ಇಲ್ಲ ಮತ್ತು ಇವ್ರು ಮತ್ತು ಖುಷಿಗೆ ಹೇಗೆ ಹರಿತಾ ಇದೆ ನೀರು. ಫುಲ್ಲು ಮೋಡ, ಎಷ್ಟು ಜೋರಾಗಿ ಮಳೆ ಬಂತು ಗೊತ್ತಾ.
ನೋಡಿ ಇಲ್ಲಿ ಅರ್ಧ ಗಂಟೆಯಿಂದ ನಿಂತಿದ್ದೀವಿ. ಇಲ್ಲೊಂದು ಟ್ರಾಫಿಕ್ ಜಾಮ್, ಏನಕ್ಕಂತ ಗೊತ್ತಿಲ್ಲ. ಅರ್ಧ ಗಂಟೆ ಆಯಿತು ನೋಡಿ. 6:55 ಫುಲ್ ಟ್ರಾಫಿಕ್ ಜಾಮು. ಎಲ್ಲಿ ನೋಡಿದ್ರು ಒಂದು 3-4 ಅವರ್ ಬರೀ ಟ್ರಾಫಿಕ್ ಜಾಮಲ್ಲೇ ಸಿಗಾಕ್ಕೊಂಡಿದ್ದೀವಿ. ಈಗ ಟ್ರಾಫಿಕ್ ಕ್ಲಿಯರ್ ಆಯಿತು. 7:30 ಈಗ ನೋಡಿ. ಮೋಡ ನೋಡಿ, ತುಂಬ ಮಳೆ ಬಂದು ನಿಲ್ತು. ಆದರೂ ನೋಡಿ ಚಾರ್ಧಾಮ್ ಯಾತ್ರೆಗೆ ಬಂದರೆ ರೂಮ್ಗೆಲ್ಲ ಏನೂ ತೊಂದರೆ ಇಲ್ಲ. ಎಲ್ಲ ಕಡೆನೂ ರೂಮ್ ಹೋಮ್ ಸ್ಟೇ ರೂಮು ಪ್ರತಿಯೊಂದು ನಿಮಗೆ ಆ ಹೆಜ್ಜೆಗೂ ಸಿಗ್ತಾ ಇರುತ್ತೆ. ಇಷ್ಟೊತ್ತಲ್ಲಿ ತೋರಿಸ್ತೀನಿ ಮುಂದಕ್ಕೆ. ಬಾವುಟ ಇಟ್ಕೊಂಡು ಹೊರಗಡೆ ಇದು ಮಾಡ್ತಿರ್ತಾರೆ, ರೂಮ್ ಇದೆ ಅಂತ. ಒಂದೊಂದು ಮನೆಯಲ್ಲೂ ಹೋಮ್ ಸ್ಟೇ ಮಾಡಿದ್ದಾರೆ, ಒಂದೊಂದು ರೂಮ್ನ ಬಾಡಿಗೆ ಕೊಡೋ ಥರ ಮಾಡಿದ್ದಾರೆ. ಹೋಟ್ಲಿಗೆ ಅದಕ್ಕೆಲ್ಲ ಯಾವುದಕ್ಕೂ ಏನೂ ತೊಂದರೆ ಇಲ್ಲ. ಈ ಬದ್ರಿನಾಥಲ್ಲಾಗಲಿ ಗಂಗೋತ್ರಿಲಾಗಲಿ ಎಲ್ಲೂ ನೋಡಿ ಆ ಕಡೆ ಹೋಗೋರೇ ಜಾಸ್ತಿ. ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಅಂದರೆ ನಾವು ಅಂದ್ಕೊಂಡಿದ್ದು ಟೈಮ್ಗೆ ನಾವು ಇಂಥ ದಿವಸ ಹೋಗ್ತೀವಿ, ಇಂಥ ದಿವಸ ಬರ್ತೀವಿ, ಅದೆಲ್ಲ ಆಗಲ್ಲ. ನಮಗೆ ಟ್ರಾಫಿಕಲ್ಲಿ ಇದು ಗಾಡೀಲಿ ಜರ್ನಿ ಮಾಡಿನೇ ಸುಸ್ತಾಗಿರೋದು. ಅಲ್ಲಿ ನಡೆದು ಬೆಟ್ಟ ಹತ್ತಿ ಅವೆಲ್ಲ ಏನೂ ಇಲ್ಲ, ಅದಕ್ಕೆಲ್ಲ ಏನೂ ಸುಸ್ತಿಲ್ಲ. ಈ ಜರ್ನಿ ಮಾಡಿನೇ ಒಂಥರ ಅದು ಬೆಟ್ಟ ಗುಡ್ಡ ಈ ಥರ ಕರ್ವು ನೋಡಿ, ಹಿಂಗೆ ಕರ್ವು ಆ ಕರ್ವು ಈ ಕರ್ವು ಅಂತಿರಲ್ಲ, ಟರ್ನಕ್ಕೆ ಮಾಡೋದು. ಅದಕ್ಕೆ ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗೆ ಆಗುತ್ತೆ. ಹಾಗೆ ಮುಂದೆ ತೋರಿಸ್ತೀನಿ ನೋಡಿ. ಬಾವುಟ ಹಿಡ್ಕೊಂಡು ರೂಮ್ ಅಂತಿರ್ತಾರೆ ಇಷ್ಟೊತ್ತ ಮೇಲೆ. ಎಲ್ಲ ಕಡೆನೂ ಹೋಮ್ ಸ್ಟೇ ಇರುತ್ತೆ, ಹೋಟೆಲ್ ಇರುತ್ತೆ, ಗೆಸ್ಟ್ ಹೌಸ್ ಇರುತ್ತೆ ನೋಡಿ. ಅಲ್ಲೆಲ್ಲ ಕೂತಿದ್ರಲ್ಲ ಬಾವುಟ ಹಿಡ್ಕೊಂಡು, ಆ ಥರ ರೂಮ್ ಇದೆ ಅಂತ ಹೇಳ್ತಾರೆ ನೋಡಿ. ಈಗ ಕತ್ಲೆ ಆಗೋಗುತ್ತೆ. ಎಷ್ಟು ಕತ್ಲೆ ಆಯಿತು ನೋಡಿ. 7:40ಕ್ಕೆ ಒಳ್ಳೆ ರಾತ್ರಿ 12 ಗಂಟೆ ಕತ್ಲೆ ಆದಂಗೆ ಆಗೋಗಿದೆ. ಕಿವಿಯೆಲ್ಲ ಮುಚ್ಕೊಂಬಿಟ್ಟಿರುತ್ತೆ. ನೋಡಿ ಬೆಟ್ಟದ ಮೇಲೆಲ್ಲ ಮನೆ ಫುಲ್ಲು ಟ್ರಾಫಿಕ್ಕು ನೋಡಿ. ನೋಡಿ ಇಲ್ಲೊಂದು 2 ಅವರ್ ಆಗುತ್ತೇನೋ. ಒಂದು ಟೆಂಪೋ ಟ್ರಾವೆಲ್ ಮೇಲೆ ಬಂಡೆ ಉರುಳ್ಬಿಟ್ಟು ಅಲ್ಲೇ ಸ್ಪಾಟ್ ಆಗೋಗಿದ್ದಾರೆ. ಅದು ಪೊಲೀಸರು ಬಂದು ತೆಗ್ದು ಸರಿ ಮಾಡೋವರೆಗೂ ಹಿಂಗೆ ಟ್ರಾಫಿಕ್ ಇರುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.